ನಾಳೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಆಸ್ಮಾ ಕಾಯಿಲೆಗೆ ತಕ್ಕಂತೆ ಯಾವ ಅಭ್ಯಾಸಗಳನ್ನು ಯೋಗದ ಮೂಲಕ ಮಾಡಿದಾಗ ಈ ಕಾಯಿಲೆಯನ್ನು ನಿವಾರಿಸಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಕುಳಿತುಕೊಂಡು ಯಾವ ರೀತಿ ಅಭ್ಯಾಸವನ್ನು ಮಾಡ್ಬೋದು, ಯಾವ ರೀತಿ ಪ್ರಾಣಾಯಾಮವನ್ನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಇವತ್ತು ನಿಂತು ಮಾಡ್ತಕ್ಕಂತಹ ಕೆಲವೊಂದು ಅಭ್ಯಾಸಗಳನ್ನು ಮಾಡೋಣ. ಉಸಿರಾಟ ಬಹಳ ಮುಖ್ಯ. ಉಸಿರಾಟದಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ಇನ್ಯಾವ ಅಭ್ಯಾಸದಲ್ಲಿ ಸಿಗೋದಿಲ್ಲ. ಸೊ ಉಸಿರಾಟದಲ್ಲಿ ವ್ಯಾಯಾಮವನ್ನು ಹೇಗೆ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ನಿಂತುಕೊಳ್ಳಿ. ತಾಡಾಸನ ಅಂತ ಕರಿತೀವಿ. ಶರೀರವನ್ನು ಸಡಿಲಗೊಳಿಸಿಕೊಳ್ಳುತ್ತಾ ಕೈಗಳನ್ನು ಒಳಗೆ ಮತ್ತು ಹೊರಗೆ ಮಾಡತಕ್ಕಂಥ ಉಸಿರಾಟದ ಅಭ್ಯಾಸ. ಹೇಗೆ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಅಂತ ಕರಿತೀವಿ. ತಾಡಾಸನ. ಎರಡೂ ಹಸ್ತಗಳನ್ನು ನಿಮ್ಮ ಎದೆಯ ಮುಂಭಾಗಕ್ಕೆ ತರ್ತಾ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಹಸ್ತಗಳನ್ನು ಹೊರಕ್ಕೆ ಔಟ್ಸೈಡಿಗೆ ನಾವು ತರಬೇಕು. ಸುಮಾರು 180 ಡಿಗ್ರಿಗಳ ಒಂದು ಅಂತರ. ಹಾಗೇ ಉಸಿರನ್ನು ಹೊರಗೆ ಬಿಡುತ್ತಾ ಒಳಗೆ ತನ್ನಿ. ದೀರ್ಘವಾದ ಉಸಿರು, ಇನ್ಹೇಲೇಷನ್. ಎಕ್ಸೇಲೇಷನ್ ಅಂದರೆ ಉಸಿರನ್ನು ಹೊರಗಡೆ ಬಿಡೋದು. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಇದರಿಂದ ನಮ್ಮ ಮುಖ್ಯವಾದಂಥ ಹೃದಯದ ಭಾಗಕ್ಕೆ ಹೆಚ್ಚಿನ ವ್ಯಾಯಾಮವನ್ನು ಕೊಡ್ತಾ ಶ್ವಾಸಕೋಶದ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಬರ್ತೀವಿ. ದೀರ್ಘವಾದ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡುತ್ತಾ ಬರ್ತದೆ. ನಂತರ ಕೈಗಳನ್ನು ಕೆಳಗಡೆಗೆ ತಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ಈಗ ಇನ್ನೊಂದು ಅಭ್ಯಾಸವನ್ನು ಮಾಡೋಣ. ಹೇಗೆ ಹ್ಯಾಂಡ್ಸ್ ಸ್ಟ್ರೆಚ್ ಬ್ರೀದಿಂಗ್ ಅಂತ ಕರಿತೀವಿ. ಕೈಗಳನ್ನು ಮುಂದೆ ಭಾಗಕ್ಕೆ ಪೂರ್ಣವಾಗಿ ನಾವು ಸ್ಟ್ರೆಚ್ ಮಾಡ್ತಾ ಉಸಿರಾಟವನ್ನು ಮಾಡೋದು. 3 ಭಾಗದಲ್ಲಿ, ನಾಭಿ, ಹೃದಯ, ಹೃತ್ ಆ್ಯಂಡ್ ಕಂಠ ಅಂದರೆ 3 ಭಾಗ. ಲೋಯರ್, ಮಿಡ್ಲ್ ಆ್ಯಂಡ್ ಅಪ್ಪರ್ ಪಾರ್ಟ್ ಅಂತ ಕರಿತೀವಿ. ಮೊದಲು 2 ಕೈಗಳನ್ನು ಒಂದಕ್ಕೊಂದು ಜೋಡಿಸಿ ಬೆರಳುಗಳನ್ನು ಎದೆಯ ಭಾಗದಲ್ಲಿ ಇರಿಸಿಕೊಳ್ಳಿ. ನಿಧಾನವಾಗಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಹಸ್ತವನ್ನು ಮುಂಭಾಗಕ್ಕೆ ಟರ್ನ್ ಮಾಡಿ ಹೊರಭಾಗಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂಭಾಗಕ್ಕೆ ತರಿಸಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡುತ್ತಾ ವಾಪಸ್ಸು ಹಸ್ತವನ್ನು ಅದೇ ಭಾಗಕ್ಕೆ ತರ್ತಾ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯಿರಿ. ಇದೇ ರೀತಿ 5 ಬಾರಿ ದೀರ್ಘವಾದ ಉಸಿರಾಟ. ಇನ್ಹೇಲೇಷನ್ ಆ್ಯಂಡ್ ಎಕ್ಸೇಲೇಷನ್. ಈ ರೀತಿಯ ಅಭ್ಯಾಸದಿಂದ ಶ್ವಾಸಕೋಶದ ಕೆಳಭಾಗವನ್ನು ನಾವು ಆಮ್ಲಜನಕದಿಂದ ತುಂಬಿಸಿಕೊಳ್ಳಬಹುದು. ದೀರ್ಘವಾದ ಉಸಿರಾಟದಲ್ಲಿ ಹ್ಯಾಂಡ್ ಸ್ಟ್ರೆಚ್ ಆ್ಯಂಡ್ ಬ್ರೀದಿಂಗ್ ಅಂತ ಕರಿತೀವಿ. ನೇರವಾಗಿ ಎದೆಯ ನೇರವಾಗಿ ತಂದಬೇಕು. 5 ಬಾರಿದ ಅಭ್ಯಾಸ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಕಣ್ಣು ಮುಚ್ಚಿಕೊಳ್ಳಿ. ಈಗ ನಾವು ಆಬ್ಲಿಕ್ ಸ್ಟ್ರೆಚ್ ಅಂತ ಕರಿತೀವಿ. 135 ಡಿಗ್ರಿಗಳು. ಹೇಗೆ ನೋಡಿ, ಇನ್ಹೇಲ್ ಮಾಡ್ತಾ ನಮ್ಮ ಕೈಗಳನ್ನು ಹಣೆಯಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಆ್ಯಂಡ್ ಆಬ್ಲಿಕ್ ಸ್ಟ್ರೆಚ್ 135 ಡಿಗ್ರೀಸ್. ಹಾಗೇ ವಾಪಸ್ ಎಕ್ಸೇಲೇಷನ್. ಪೂರ್ಣ ಉಸಿರು ಬಿಡಿ. ಮತ್ತೆ ಇನ್ಹೇಲೇಷನ್, ಡೀಪ್ ಇನ್ಹೇಲೇಷನ್, ಸ್ಲೋ ಎಕ್ಸೇಲೇಷನ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಾವು ಇನ್ಹೇಲಿಗೆ ಪೂರಕ ಅಂತ ಕರೀತೀವಿ. ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ಉಸಿರು ಬಿಡುವಾಗ ಎಕ್ಸೇಲ್, ರೇಚಕ. ಹಾಗೇ ವಾಪಸ್ ಪೂರ್ಣ ಉಸಿರಾಟದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಶ್ವಾಸಕೋಶದ ಮಧ್ಯಭಾಗವನ್ನು ಈಗ ಆಮ್ಲಜನಕದ ಮೂಲಕ, ಆಕ್ಸಿಜನ್ ಮೂಲಕ ತುಂಬಿಸ್ತಾ ಬರ್ತಾ ಇದ್ದೀವಿ. ಸೊ ಇಂಪ್ರೂವಿಂಗ್ ದ ಫಂಕ್ಷನಿಂಗ್ ಆಫ್ ಲಂಗ್ಸ್
ಈಗ ವರ್ಟಿಕಲ್ ಸ್ಟ್ರೆಚ್ ಹೇಗೆ ಮಾಡೋದು ನೋಡಿ. ಅದೇ ರೀತಿ ನಿಮ್ಮ ಹಸ್ತಗಳನ್ನು ಮುಖದ ಮುಂಭಾಗದಲ್ಲಿ ಹಾಗೇ ಮೇಲಕ್ಕೆ ತರುತ್ತಾ ಹಸ್ತವನ್ನು ಮೇಲ್ಮುಖವಾಗಿ ಇರಿಸಿಕೊಂಡು ಮೇಲಕ್ಕೆ 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 ಪೂರ್ಣ ಎತ್ತಿದ ನಂತರ ಉಸಿರನ್ನು ಬಿಡುತ್ತಾ ಹೊರಕ್ಕೆ ಬಿಡುತ್ತಾ ಹಾಗೇ ಹಸ್ತವನ್ನು ಮುಖದ ಸಮೀಪದಿಂದ ಸ್ಥಿತಿಗೆ ತನ್ನಿ. ಇನ್ಹೇಲ್ ಉಸಿರು ತಗೊಳ್ಳೋದು ದೀರ್ಘವಾಗಿ ಆಳವಾಗಿ. ಎಕ್ಸೇಲ್ ಉಸಿರನ್ನು ಬಿಡ್ತಾ ನಿಧಾನವಾಗಿ. ಡೀಪ್ ಇನ್ಹೇಲೇಷನ್ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಒಂದು ಅಭ್ಯಾಸ. ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೋದು, ಪ್ರತಿಯೊಬ್ಬರು ಮಾಡ್ಬೋದು. ನಿಂತುಕೊಂಡು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಕುಳಿತುಕೊಂಡು ಮಾಡ್ಬೋದು. ಆಳವಾದ ಉಸಿರಾಟ ಮಾಡಬೇಕು, ದೀರ್ಘವಾದ ಉಸಿರಾಟವನ್ನು ಮಾಡಬೇಕು. ಮತ್ತು ಉಸಿರಾಟದ ಮೇಲೆ ಮನಸ್ಸನ್ನು ಇರಿಸಿಕೊಳ್ಳಬೇಕು. 5 ಬಾರಿ ಈ ರೀತಿ ಅಭ್ಯಾಸದ ನಂತರ ಕಾಲನ್ನು ದೂರ ಇರಿಸಿಕೊಳ್ಳಿ, ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ನಿಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇಂಪ್ರೂವಿಂಗ್ ಲಂಗ್ಸ್ ಕೆಪಾಸಿಟಿ. ಈಗ ಸ್ವಲ್ಪ ನೋಡಿ, ಉಸಿರಾಟದ ಜೊತೆಯಲ್ಲಿ ವ್ಯಾಯಾಮ, ಅದಕ್ಕೆ ಶೀತಲೀಕರಣ ವ್ಯಾಯಾಮ ಅಂತ ಕರಿತೀವಿ. ಸೊ ವ್ಯಾಯಾಮವನ್ನು ಉಸಿರಾಟ ಜೊತೆಯಲ್ಲಿ ಮಾಡ್ತೀವಿ. ಈ ಅಭ್ಯಾಸದಿಂದ ನಮ್ಮ ಕಾಲಿನ ಬೆರಳುಗಳು, ಪಾದಗಳು, ಹಿಮ್ಮಡಿಗಳು, ಮೊಣಕಾಲುಗಳು, ಮೀನಕಂಡೆಗಳು, ಮಂಡಿಗಳು, ತೊಡೆಯ ಸ್ನಾಯುಗಳು ಹಾಗೂ ಇಡೀ ಶರೀರದ ಭಾಗಗಳನ್ನು ನಾವು ಅತ್ಯಂತ ಆರೋಗ್ಯವಾದ ಸ್ಥಿತಿಯಲ್ಲಿ ಇಟ್ಕೊಳ್ಬೋದು. ಹೇಗೆ ಮಾಡೋದು ನೋಡಿ. ಮೊದಲು ತಾಡಾಸನ. ಚೆನ್ನಾಗಿ ನಮ್ಮ ಶರೀರದ ಭಾಗವನ್ನು ಹಗುರಗೊಳಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲಕ್ಕೆ ತರ್ತಾ ಹಿಮ್ಮಡಿಯನ್ನು ನೆಲದಿಂದ ಮೇಲಕ್ಕೆ ತನ್ನಿ. ಬೆರಳುಗಳ ಮೇಲೆ ಇಡೀ ಶರೀರದ ಭಾರವನ್ನು ತರ್ತಾ ಉಸಿರನ್ನು ಹೊರಕ್ಕೆ ಬಿಡುತ್ತಾ ಮತ್ತೆ ಕೈಗಳು ಕೆಳಗೆ, ಹಿಮ್ಮಡಿ ಕೆಳಗಡೆ. ಇನ್ಹೇಲೇಷನ್ ದೀರ್ಘವಾಗಿ. ಎಕ್ಸೇಲ್ ಸ್ಲೋ. ಇನ್ಹೇಲ್, ಎಕ್ಸೇಲ್. ಈ ಒಂದು ಅಭ್ಯಾಸದಿಂದ ಶರೀರದ ಎಲ್ಲ ಭಾಗಗಳು ಸಂಪೂರ್ಣ ಹೋಲ್ ಎಂಟೈರ್ ಬಾಡಿ ಪಾರ್ಟ್ಸ್ ಈಸ್ ಬೀಯಿಂಗ್ ಆಕ್ಟಿವೇಟೆಡ್. ಸಾಧ್ಯವಿದ್ದರೆ ಅಭ್ಯಾಸ ಇರುವವರು ಸ್ವಲ್ಪ ಈ ಅಭ್ಯಾಸವನ್ನು ಸ್ವಲ್ಪ ಫಾಸ್ಟಾಗಿ ಅಂದರೆ ನಿರಂತರವಾಗಿ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡುತ್ತಾ ಈ ಆ್ಯಂಕಲ್ ಸ್ಟ್ರೆಚನ್ನು ಮಾಡ್ತಾ ಬಂದಾಗ ಸಂಪೂರ್ಣ ದೇಹದ ಭಾಗಗಳು, ಸ್ನಾಯುಗಳು ವಿಶ್ರಾಂತಿಯನ್ನು ಪಡೆದು ಇಡೀ ಶರೀರದಲ್ಲಿ ನಮ್ಮ ರಕ್ತದ ಪರಿಚಲನೆಯನ್ನು ನಾವು ಗಮನಿಸಬಹುದು. ಮುಂದೆ ಕೆಲವೊಂದು ಆಸನದ ಅಭ್ಯಾಸವನ್ನು ಮಾಡುವಾಗ ಸ್ವಲ್ಪ ನಾವು ಲಿಮಿಟೇಷನ್ಸ್, ನಿಮ್ಮ ಮಿತಿಯನ್ನು ನೀವು ಗಮನಿಸ್ಕೊಳ್ಬೇಕು. ಮುಂದೆ ಹಿಂದೆ ಮಾಡ್ತಕ್ಕಂತಹ ಉಸಿರಾಟ ಮತ್ತು ಶೀತಲೀಕರಣ ವ್ಯಾಯಾಮ ಎರಡನ್ನೂ ಜೊತೆಯಾಗಿ ಮಾಡ್ತಕ್ಕಂಥದ್ದು. ಅದರಿಂದ ತೀವ್ರವಾದಂಥ ಬೆನ್ನು ನೋವು ಇರತಕ್ಕಂಥವರು, ಹೃದಯ ಸಂಬಂಧ ಕಾಯಿಲೆಯಿಂದ ತೊಂದರೆಗೆ ಒಳಪಟ್ಟವರು ದಯವಿಟ್ಟು ಈ ಅಭ್ಯಾಸವನ್ನು ಪ್ರಾರಂಭದಲ್ಲಿ ಮಾಡಬೇಡಿ. ಮಿಕ್ಕಿರೋರು ಅಭ್ಯಾಸ ಮಾಡ್ಬೋದು. ಹೇಗೆ? 2 ಕಾಲುಗಳನ್ನು ಜೋಡಿಸ್ಕೊಳ್ತಾ ಶರೀರ ಹಗುರಗೊಳಿಸಿಕೊಂಡು ಉಸಿರು ತೆಗೆದುಕೊಳ್ಳುತ್ತಾ 2 ಹಸ್ತಗಳನ್ನು ಮೇಲ್ಭಾಗದಿಂದ ಹಿಂಭಾಗಕ್ಕೆ ತಂದು ಉಸಿರನ್ನು ಹೊರಕ್ಕೆ ಬಿಡುತ್ತಾ ಮುಂಭಾಗಕ್ಕೆ ಕೈಗಳನ್ನು ತರ್ತಾ ಕೈಯನ್ನು ಹಾಗೆ ಹಿಂದಕ್ಕೆ ತರಬೇಕು. ಸ್ವಿಂಗಿಂಗ್ ದ ಆರ್ಮ್ಸ್. ಮತ್ತೆ ಅದೇ ರೀತಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಬ್ರೀದಿಂಗ್ನಲ್ಲಿ ಪ್ರತಿಯೊಂದು ಅಭ್ಯಾಸ ಉಸಿರಾಟದ ಇನ್ಹೇಲ್ ಅಪ್, ಎಕ್ಸೇಲ್ ಫಾರ್ವರ್ಡ್, ಇನ್ಹೇಲ್ ಬ್ಯಾಕ್ವರ್ಡ್, exhale forward, inhale, exhale, inhale, exhale, inhale, exhale, inhale, exhale, inhale, exhale. ನಿಧಾನ ಮಾಡ್ತಾ ಸ್ಲೋ ಆಗಿ ಮತ್ತೆ
ಅಭ್ಯಾಸವನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ಪಡೆಯಿರಿ. ವಿಶ್ರಾಂತಿ ಪಡೆಯುವಾಗ ಕಾಲುಗಳು ದೂರ ಇರಲಿ. ಇದಕ್ಕೆ ಶಿಥಿಲ ತಾಡಾಸನ ಅಂತ ಕರೀತೀವಿ. ಸಂಪೂರ್ಣ ವಿಶ್ರಾಂತಿ, ರಿಲ್ಯಾಕ್ಸಿಂಗ್. ಮುಂದಿನ ಅಭ್ಯಾಸ ನಮ್ಮ ಬಲ ಮತ್ತು ಎಡಭಾಗಕ್ಕೆ ದೇಹವನ್ನು ಭಾಗಿಸೋದು, ಸೈಡ್ ಬೆಂಡಿಂಗ್ ಅಂತ ಕರಿತೀವಿ. ಮೊದಲು ತಾಡಾಸನದಿಂದ ನಿಮ್ಮ ಕಾಲುಗಳನ್ನು 1 ಮೀಟ್ರು, 3 ಅಡಿಯಷ್ಟು ದೂರ ಇಟ್ಕೊಳ್ಳಿ. 2 ಕೈಗಳನ್ನು ಉಸಿರು ತಗೊಳ್ತಾ ಭುಜದ ನೀರಿಗೆ ತರ್ತಾ ಉಸಿರನ್ನು ಹೊರಕ್ಕೆ ಬಿಡುತ್ತಾ ನಿಮ್ಮ ಬಲಭಾಗಕ್ಕೆ ಬಾಗ್ತಾ ಬಲಹಸ್ತ ಬಲಕಾಲಿನ ಪಕ್ಕಕ್ಕೆ ತನ್ನಿ. ಎಡಕೈಯನ್ನು ನೋಡ್ತಾ ಮತ್ತೆ ಹಾಗೆಯೇ ಉಸಿರು ತೆಗೆದುಕೊಂಡು ಮೇಲಕ್ಕೆ ಬಂದು ಎಡಭಾಗಕ್ಕೆ ಬಾಗೋದು. ಎಕ್ಸೇಲ್ ಮಾಡ್ತಾ ಬಲಕೈಯನ್ನು ನೋಡಿ. ಇನ್ಹೇಲ್ ಮಧ್ಯಕ್ಕೆ, ಎಕ್ಸೇಲ್ ಸೈಡ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಮುಂದಕ್ಕೆ ಭಾಗಬಾರ್ದು, ಹಿಂದಕ್ಕೂ ಭಾಗಬಾರ್ದು, ಕೇವಲ ಸೈಡ್ ಬೆಂಡಿಂಗ್ ಮಾತ್ರ. ಸಾಧ್ಯವಾದರೆ ಸ್ವಲ್ಪ ಇಲ್ಲಿ ನಿಮ್ಮ ವೇಗವನ್ನು ಜಾಸ್ತಿ ಗೊಳಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಸ್ಲೋ ಡೌನ್. ವಿಶ್ರಾಂತಿಗೆ ಬರೋಣ. ರಿಲ್ಯಾಕ್ಸ್, ವಿಶ್ರಾಂತಿ ತಗೊಳ್ಳಿ. ಸೈಡ್ ಬೆಂಡಿಂಗ್ ಹೆಲ್ಪ್ಸ್ ಯು ಟು, ಈ ಅಭ್ಯಾಸದಿಂದ ನಿಮ್ಮ ಮಂಡಿಗಳು, ತೊಡೆಯ ಸ್ನಾಯುಗಳು, ಮೀನಖಂಡಗಳು ಹಾಗೂ ಬೆನ್ನಿನ ಸ್ನಾಯುಗಳನ್ನು ನಾವು ಹೆಚ್ಚು ದೃಢವಾಗಿ ಇರಿಸಿಕೊಳ್ಳೋದಕ್ಕೆ, ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಕೆಲವು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲು ನಿಂತು ಮಾಡುವ ಆಸನದಲ್ಲಿ ಅರ್ಧ ಕಟಿ ಚಕ್ರಾಸನ ಅಂತ ಹೇಳ್ತೀವಿ. ಕಟಿ ಅಂದರೆ ಸೊಂಟದ ಭಾಗ, ಸೊಂಟದಿಂದ ದೇಹವನ್ನು ಒಂದೊಂದು ಭಾಗಕ್ಕೆ ಭಾಗಿಸುವಂಥದ್ದು. ಮೊದಲು ತಾಡಾಸನದಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಬಲಹಸ್ತವನ್ನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜದ ನೇರಕ್ಕೆ ತಂದು ಹಸ್ತವನ್ನು ಮೇಲ್ಮುಖ ಮಾಡಿ ಮತ್ತಷ್ಟು ಉಸಿರನ್ನು ತೆಗೆದುಕೊಳ್ಳುತ್ತಾ ಶಿರದ ಮೇಲ್ಭಾಗಕ್ಕೆ ತರುತ್ತಾ ಮತ್ತಷ್ಟು ಮೇಲಕ್ಕೆ ಎತ್ತುತ್ತಾ ಕೈಗಳನ್ನು ನಿಧಾನವಾಗಿ ಸೊಂಟದಿಂದ ಎಡಭಾಗಕ್ಕೆ ಭಾಗುತ್ತಾ ಬರುವುದು. ಈ ಭಂಗಿಯಲ್ಲಿ ನಿಧಾನವಾಗಿ ನಿಮ್ಮ ಭಂಗಿಯ ಎಲ್ಲ ಭಾಗಗಳನ್ನು ಗಮನಿಸಿ. ಕಟಿ ಸೊಂಟ ಭಾಗ, ನಿಮ್ಮ ಎಡ ಸೊಂಟ ಭಾಗದಲ್ಲಿ ಆಗ್ತಕ್ಕಂತಹ ಸಂಕುಚಿತ, ಬಲ ಸೊಂಟ ಭಾಗದಲ್ಲಿ ಆಗ್ತಕ್ಕಂತಹ ಸೆಳೆತ, ಬೆನ್ನಿನ ಕೆಳಭಾಗದಲ್ಲಿ ಆಗ್ತಕ್ಕಂತಹ ಸೆಳೆತವನ್ನು ಗಮನಿಸ್ತಾ ಬನ್ನಿ. ಅರ್ಧ ಕಟಿ ಚಕ್ರಾಸನ ಬಹಳ ಸರಳವಾದಂಥ ಆಸನ. ಸೊಂಟದ ಮಾಂಸದ ಖಂಡಗಳನ್ನು ಕಡಿಮೆಗೊಳಿಸುತ್ತಾ ಹಾಗೂ ಬೊಜ್ಜನ್ನು ಕರಗಿಸ್ತಕ್ಕಂತಹ ಒಂದು ಸುಲಲಿತವಾದಂತಹ ಸರಳವಾದಂತಹ ಆಸನ ಅರ್ಧ ಕಟಿ ಚಕ್ರಾಸನ. ಹಾಗೆಯೇ ಉಸಿರು ತಗೊಳ್ತಾ ಕೈಯನ್ನು ಮೇಲಕ್ಕೆ ಎತ್ತಿಕೊಂಡು ಉಸಿರು ಬಿಡುತ್ತಾ ನಿಧಾನವಾಗಿ ಹಸ್ತವನ್ನು ಕೆಳಕ್ಕೆ ತರ್ತಾ ಸ್ಥಿತಿಗೆ ಬಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದೇ ಅಭ್ಯಾಸವನ್ನು ಕಾಂಪ್ಲಿಮೆಂಟ್ ಎಡಭಾಗದಲ್ಲಿ ಮಾಡಬೇಕು. ಹೇಗೆ? ಎಡಹಸ್ತವನ್ನು ಭುಜದ ನೇರಕ್ಕೆ ತಂದು ಹಸ್ತವನ್ನು ಮೇಲ್ಮುಖ ಮಾಡ್ತಾ ಮತ್ತೆ ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಬಾಗ್ತಾ ಬನ್ನಿ. ಸೊಂಟ ಭಾಗದಿಂದ ಬಲಹಸ್ತ ಕೆಳಗಡೆ ಬರುವುದನ್ನು ಗಮನಿಸಿಕೊಳ್ಳಿ. ಮುಖದಲ್ಲಿ ಪ್ರಸನ್ನತೆ ಇರಲಿ. ಸಾಮಾನ್ಯ ಉಸಿರಾಟವನ್ನು ಮಾಡಿ ಹಾಗೂ ನಿಮ್ಮ ಶರೀರದ ಭಾಗಗಳಲ್ಲಿ ಯಾವ ಭಾಗಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತಾ ಬನ್ನಿ. ಶರೀರದ ಏಕಾಗ್ರತೆಯನ್ನು, ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ. ಶರೀರವನ್ನು ಸಮತೋಲನಕ್ಕೆ ತರ್ತದೆ, ಬ್ಯಾಲೆನ್ಸ್ ಮಾಡುತ್ತೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಬೆನ್ನಿನ ನೋವನ್ನು ಕಡಿಮೆ ಮಾಡುತ್ತೆ. ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲ್ಭಾಗದಿಂದ ತ್ರೇಣಿ ಹಾಗೆ ಚತ್ವಾರಿ ರಿಲ್ಯಾಕ್ಸ್, ಕಾಲನ್ನು ದೂರಕ್ಕೆ ವಿಶ್ರಾಂತಿಗೆ ಬರೋಣ. ನೋಡಿ, ಇಡೀ ಶರೀರದ ಭಾಗಗಳನ್ನು ನೋಡಿ, ಪ್ರತಿಯೊಂದು ಅಂಗಾಂಗಗಳಲ್ಲಿ ಆಗ್ತಕ್ಕಂಥ ಅನುಭವವನ್ನು ಗಮನಿಸ್ತಾ ಬನ್ನಿ. ಈಗ ನಾವು
ಆಸ್ಮಕ್ಕೆ ಬಹಳ ಉತ್ತಮವಾದಂಥ ಒಂದು ಆಸನವನ್ನು ಮಾಡೋಣ. ಅರ್ಧ ಚಕ್ರ ಅಂತ ಹೇಳ್ತೀವಿ. ಚಕ್ರ ಸರ್ಕಲನ್ನು ಅರ್ಧ ಮಾಡಿದಾಗ ಹೇಗಾಗುತ್ತೆ ಆ ರೀತಿ ದೇಹವನ್ನು ಆ ಭಂಗಿಗೆ ತರುವಂತಹಕ್ಕೆ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಯಾರ್ಯಾರು ಮಾಡಬಾರ್ದು ಇದನ್ನು ಗಮನಿಸಿಕೊಳ್ಳಿ. ಲೋ ಬಿ ಪಿ, ಕಡಿಮೆ ರಕ್ತದ ಒತ್ತಡ ಇರ್ತಕ್ಕಂಥವರು, ಹಾಗೂ ಗಿಡ್ಡಿನೆಸ್ ಸಮಸ್ಯೆ ಇರ್ತಕ್ಕಂಥವರು, ಹಾಗೂ ವರ್ಟಿಗೋ ಸಮಸ್ಯೆಯಿಂದ ಬಳಲಿರ್ತಕ್ಕಂಥವರು ದಯವಿಟ್ಟು ಈ ಆಸನವನ್ನು ಪ್ರಾರಂಭದಲ್ಲಿ ಮಾಡಬೇಡಿ. ಕಾಲುಗಳನ್ನು 1 ಅಡಿಗಳಷ್ಟು ದೂರ ಇಟ್ಕೊಂಡು ಹಸ್ತಗಳನ್ನು ಸೊಂಟ ಭಾಗದಲ್ಲಿ ಇರಿಸ್ಕೊಳ್ಬೇಕು. ಸೊಂಟದಲ್ಲಿ ಇರಿಸಿಕೊಂಡು ಉಸಿರನ್ನು ತಗೊಳ್ತಾ ಮೊದಲು ನಿಮ್ಮ ತಲೆಯ ಭಾಗವನ್ನು ಹಿಂದಕ್ಕೆ ಭಾಗಿಸಿ ಪೂರ್ಣ ಉಸಿರನ್ನು ಬಿಡುತ್ತಾ ಬಿಡುತ್ತಾ ಸೊಂಟ ಭಾಗದಿಂದ ದೇಹವನ್ನು ಹಿಂದಕ್ಕೆ ಭಾಗಿಸುತ್ತಾ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಬೋದು, ತೆರೀಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಉಸಿರು ಸಾಮಾನ್ಯವಾಗಿರಬೇಕು. ಬೆನ್ನಿನ ಭಾಗವನ್ನು ನೋಡಿ, ಉಸಿರಾಟವನ್ನು ಗಮನಿಸಿ. ಸಾಮಾನ್ಯ ಉಸಿರಾಟ. ನಿಧಾನವಾಗಿ 3 ಉಸಿರು ತಗೊಳ್ತಾ 4 ಉಸಿರನ್ನು ಹೊರಕ್ಕೆ ಬಿಡುತ್ತಾ ವಿಶ್ರಾಂತಿಗೆ. ವೆರಿ ವೆರಿ ಯೂಸ್ಫುಲ್ ಆಸನ ಟು ಕಂಟ್ರೋಲ್ ದಿ ಆಸ್ಮಾ. ಆಸ್ಮಾದ ನಿಯಂತ್ರಣಕ್ಕೆ ಅತ್ಯುತ್ತಮವಾದಂಥ ಆಸನ. ಸ್ನೇಹಿತರೆ, ಈ ರೀತಿ ಹಲವಾರು ಆಸನಗಳಿರ್ತವೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ಕೆಲವೊಂದು ಸರಳವಾದಂಥ ಆಸನಗಳನ್ನು ನೀವು ಅಭ್ಯಾಸ ಮಾಡಿಕೊಂಡು ದಿನನಿತ್ಯ ಅಭ್ಯಾಸ ಮಾಡುತ್ತಾ ನಮ್ಮ ಈ ಕಾಯಿಲೆಗಳು, ಯಾವ ರೀತಿ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು, ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಬೋದು ಅನ್ನೋದನ್ನು ದಿನನಿತ್ಯ ಯೋಗ ಅಭ್ಯಾಸ ಮಾಡುವ ಮೂಲಕ ಮಾಡೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.